ಮಗು ಬಂದಾಗ ನಮಗೆ ಈಗ 2 ವರ್ಷ 5 ತಿಂಗಳ ಹಿಂದೆ ನಮಗೆ ಒಂದು ದವಾಖಾನೆಯಿಂದ ಫೋನ್ ಬಂತು. ಒಂದು ಮಗುವನ್ನು ಡೆಲಿವರಿ ಆಗಿದೆ, ಪೇರೆಂಟ್ ಬಿಟ್ಟು ಹೋಗಿದ್ದಾರೆ ಅಂಥೇಳಿ. ಆಮೇಲೆ ನಮ್ಮ ಪ್ರೆಸಿಡೆಂಟ್ ಇದ್ದವರು ಕೂಡ ಮನುಷ್ಯ ಭಂಡಾರಕರ್ ಇವರು ಡಾಕ್ಟರ್ ಇರೋದರಿಂದ ಅವ್ರಿಗೆ ಫೋನ್ ಬಂತು. ಹೋಗಿ ನೋಡಿದಾಗ ಮಗು ಕೇವಲ 1.2 ಕಿಲೋ ಇತ್ತು ವಜನದಿಂದ. ಆದರೆ ಆ ಮಗುವನ್ನು ನಾವು ತಗೊಂಡು ಅಲ್ಲಿಂದ ನಾವು DCPO ಡಿಸ್ಟ್ರಿಕ್ಟ್ ಚೈಲ್ಡ್ ವೆಲ್ಫೇರ್ ಆಫೀಸಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಮಗು ಇದ್ದದ್ದು ಅಭಿರಕ್ಷಣೆಗೆ ನಮ್ಮ ಸಂಸ್ಥೆಗೆ ಕೊಟ್ಟರು. ಅಲ್ಲಿಂದ ನಾವು ಅದನ್ನು ಮಗುವಿನ 1 ತಿಂಗಳವರೆಗೆ KLEಯಲ್ಲಿ ದವಾಖಾನೆ ಒಳಗೆ ಇಟ್ಟಿದ್ದೀವಿ. ಪೂರ್ಣ 1 ತಿಂಗಳು ಅದರ ಆರೈಕೆ ಆದಮೇಲೆ ಸ್ವಲ್ಪ ಅದು ಮಗು 1.3 ಕಿಲೋ ಆದಮೇಲೆ ನಮ್ಮ ಸಂಸ್ಥೆಗೆ ವರ್ಗಾಯಿತಾಯಿತು. ನಿಮಗೆ ಹೆಂಗೆ ಅನಿಸ್ತಾ ಇದೆ ಸರ್, ಈಗ ಬೆಳಗಾವಿ ಮಗು ವಿದೇಶಿಗೆ ಹೋಗ್ತಾ ಇದೆ? ಈಗಾಗಲೇ ನಾವು 145 ಮಕ್ಕಳನ್ನು ನಾವು ಅಡಾಪ್ಷನ್ ಮಾಡಿದ್ದೀವಿ. ಅದರ ಪೈಕಿ 15 ಮಕ್ಕಳನ್ನು ವಿದೇಶಕ್ಕೆ ಕೊಟ್ಟಿದ್ದೀವಿ, ಉಳಿದಂಥ ಮಕ್ಕಳನ್ನು ಇಲ್ಲೇ ಭಾರತದಲ್ಲಿ ಕೊಟ್ಟಿದ್ದೀವಿ. ಆದರೆ ಒಂದು ಮಗು ಇದ್ದದ್ದು ಅದು ಅಬಲ ಇದ್ದರೂ ಸುದ್ದ, ಅಂದರೆ ಸ್ಪೆಷಲ್ ನೀಡ್ ಇದ್ದರೂ ಸಹಿತ ಆ ಮಗುವಿನ ಒಂದು ಇಟಲಿ ದಂಪತಿಗಳು ಅದನ್ನು ತೆಗೆದುಕೊಂಡು ಅವನನ್ನು ಒಂದು ಉತ್ತಮ ನಾಗರಿಕನಾಗಿ ಅವ್ರು ಮಾಡ್ತಾರೆ ಅಂದರೆ ಇದೊಂದು ಭಾಳ ದೊಡ್ಡ ಹೆಮ್ಮೆಯ ವಿಷಯ. ಆದರೆ ನಮಗೂ ಅಷ್ಟೇ ದುಃಖ ಆಗ್ತದೆ. 2 ವರ್ಷ 5 ತಿಂಗಳಿಂದ ನಮ್ಮಲ್ಲಿದ್ದಂಥ ಮಗು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಅದು ನಮಗೆ ದುಃಖ ಆಗ್ತಾಯಿದೆ. ಆದರೂ ಆ ಮಗುವಿನ ಉನ್ನತಿಯ ದೃಷ್ಟಿಯಿಂದ ಈಗೇನು ಆಗ್ತಾಯಿದೆ ಅದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ.